ನೋಡಿ, ಇದೊಂದು ಸ್ಕೂಲ್, ಪದೇ ಪದೇ ಬಡವರ ಮಕ್ಕಳ ಸ್ಕೂಲದ್ದೇ ವಿಚಾರ ಬರುತ್ತೆ. ಎಂಥ ಕೆಟ್ಟ ಕೊಳಕ ಸ್ಮೆಲ್ ಇದು. ರಾಜ್ಯದಲ್ಲೊಂದು ತಲೆ ಎತ್ತಿದೆ ವಾಸನೆ ಸ್ಕೂಲ್, ಕೆಟ್ಟ ವಾಸನೆ. ಅಲ್ಲಿಗೆ ನಮ್ಮ ಪೋಷಕರು ಆ ಮಕ್ಕಳನ್ನು ಕಳಿಸ್ಬೇಕು. ವಿಧಿ ಇಲ್ಲ. ಶ್ರೀಮಂತರಾಗಿ ಹುಟ್ಟಿದರೆ ಶ್ರೀಮಂತರಾಗಿ ಹುಟ್ಟಿರೋದಿಲ್ಲ. ಶ್ರೀಮಂತರಾಗಿ ಹುಟ್ಟದವರು ಕೂಡ ಒಂದು 10, 15, 20 ವರ್ಷದಲ್ಲಿ ಶ್ರೀಮಂತರಾಗಬೇಕು ಅಂತಂದರೆ ಒಂದು ಒಳ್ಳೆ ವಿದ್ಯೆ ಕಲಿತರೆ ಸಾಕು, ಶ್ರೀಮಂತರಾಗಬಹುದು. ಏನು ಶ್ರೀಮಂತರಾಗೋದು ಅಂತೇಳಿ ನೀವು ಕೇಳ್ಬೋದು ನನ್ನ ಹತ್ರ. ಸುಂದರ್ ಪಿಚಾಯಿ ಅಂತ ನೀವು ಕೇಳಿದ್ದೀರಿ. ಗೂಗಲ್ನ CEO ಸುಂದರ್ ಪಿಚಾಯಿ ಈಗೇನೆ ಒಂದು ಮಧ್ಯಮ ವರ್ಗದ ಹುಡುಗವ, ಆಯಿತಾ? ಆತ ಏನು ದೊಡ್ಡ ಶ್ರೀಮಂತ ಏನಲ್ಲ. ಆತನಿಗೆ ಒಮ್ಮೆ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಯಾವುದಕ್ಕೋ ಒಂದು ಡೆಲ್ಲಿಗೆ ಹೋಗ್ಬೇಕಾಗಿ ಬರುತ್ತೆ. ಡೆಲ್ಲಿಗೆ ಹೋಗಬೇಕು ಅಂದರೆ ವಿಮಾನದಲ್ಲಿ ಹೋಗಬೇಕಾಗತ್ತೆ. ಅವನು ಮತ್ತು ಅವರ ಅಪ್ಪ ವಿಮಾನದಲ್ಲಿ ಹೋಗಬೇಕಾಗತ್ತೆ. ಆ ವಿಮಾನದಲ್ಲಿ ಹೋಗಿ ಬರಬೇಕು ಅಂತಂದರೆ ಸುಂದರ್ ಪಿಚಾಯಿ ಮತ್ತು ಸುಂದರ್ ಪಿಚಾಯಿ ಅಪ್ಪನಿಗೆ ತನ್ನ ತಂದೆ 2 ತಿಂಗಳ ಸಂಬಳ ಬೇಕಾಗತ್ತೆ ಸರ್. ತನ್ನ ತಂದೆಯ 2 ತಿಂಗಳ ಸಂಬಳ ಬೇಕಾಗತ್ತೆ. ಯಾಕೆ? ಎಜುಕೇಷನ್ ಮುಖ್ಯ ಅಂತ 2 ತಿಂಗಳ ಸಂಬಳ ಅವರು ಕೊಟ್ಟು ಹೋಗ್ತಾರೆ. ಇವತ್ತು ಸುಂದರ್ ಪಿಚಾಯಿ ಸಂಬಳ ಎಷ್ಟು ಗೊತ್ತಾ? ತಿಂಗಳಿಗೆ 1 ತಿಂಗಳ ದುಡ್ಡಲ್ಲಿ ಒಂದು ಏರೋಪ್ಲೇನ್ ಖರೀದಿ ಮಾಡ್ಬೋದು. ಹತ್ರ ಸುಂದರ್ ಪಿಚಾಯಿಯ 1 ತಿಂಗಳ ಸಂಬಳ ಹತ್ರ 400ರಿಂದ 500 ಕೋಟಿ. ಎಷ್ಟು? 400ರಿಂದ 500 ಕೋಟಿ. ಯಾರು ಕೊಟ್ಟರು ದುಡ್ಡು? ಬ್ರೈನ್. ಯಾಕೆ? ಓದಿದ, ಚೆನ್ನಾಗಿ ಓದ್ದ. 400ರಿಂದ 500 ಕೋಟಿ. ಅಪ್ಪ ಕಷ್ಟಪಟ್ಟರು, 2 ತಿಂಗಳ ಸಂಬಳ ಕೊಡಬೇಕಾಗಿ ಬಂತು. ನೀವು ಗೂಗಲಲ್ಲಿ ಹುಡುಕಿ ಇದನ್ನು, ಏನು ತೊಂದರೆ ಇಲ್ಲ. 400ರಿಂದ 500 ಕೋಟಿ ಇದೆ. ಎಲ್ಲ ಕಟ್ಟಾಗಿದ್ದರೂ ಕೂಡ ಒಂದು 300-350 ಕೋಟಿ ಬರ್ಬೋದು. ಒಂದು ಪ್ರೈವೇಟ್ ಜೆಟ್ಗೆ ಒಂದು 300 ಕೋಟಿ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಕಳಿಸುವಂಥ ಒಂದು ಶಾಲೆಯಲ್ಲಿ ವ್ಯವಸ್ಥೆ ಇದ್ದರೆ ಸಾಕು ಆ ಮಕ್ಕಳು. ಆದರೆ ಆ ಶಾಲೆಯನ್ನು ಈ ಥರ ಕೆಟ್ಟ ಕೊಳಕ ಮಾಡ್ತಿರಲ್ಲ. ಬನ್ನಿ, ಇದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜ್ಞಾನ ದೇಗುಲದಲ್ಲಿ ದುರ್ವಾಸನೆ. ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ರಾಷ್ಟ್ರಕವಿ ಕುವೆಂಪು ಅವರ ಘೋಷವಾಕ್ಯ. ಇತ್ತೀಚೆಗೆ ಇದನ್ನ ತಿರುಚಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಟ್ರೆಂಡ್ ಕೂಡ ಆಗಿತ್ತು. ಅದನ್ನ ತೆಗೆದು ಕೂಡ ಹಾಕಿದ್ರು. ಆದ್ರೆ ಇದೀಗ ಜ್ಞಾನ ದೇಗುಲವಿದು, ಮೂಗು ಮುಚ್ಚಿಕೊಂಡು ಬನ್ನಿ ಅನ್ನೋ ಬೋರ್ಡ್ ಹಾಕೋ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಕರವಸ್ತ್ರ ಹಿಡಿದು ಮೂಗು ಮುಚ್ಚಿಕೊಂಡು ಪಾಠ ಕೇಳುತ್ತಿರುವ ಮಕ್ಕಳು, ಮತ್ತೊಂದು ಕಡೆ ಮೂಗಿಗೆ ಕೈ ಹಿಡಿಯಬೇಕು ಅಥವಾ ಮೇಷ್ಟ್ರು ಹೇಳಿದ್ದನ್ನ ಬರೆದುಕೊಳ್ಬೇಕು ಅನ್ನೋ ಗೊಂದಲದಲ್ಲಿ ಒದ್ದಾಡ್ತಿರುವ ಮಕ್ಕಳ ಈ ಸ್ಥಿತಿಗೆ ಕಾರಣ ಶಾಲೆ ಮುಂದೆ ಗಬ್ಬೆದ್ದು ನಾರುತ್ತಿರುವ ಈ ಚರಂಡಿ. ಇಡೀ ಊರಿನ ಕೊಳಚೆ ನೀರು ಶಾಲೆ ಮುಂದೆ ಬಂದು ನಿಲ್ಲುತ್ತೆ. ಚರಂಡಿ ಘಟಕವೂ ಇಲ್ಲ, ಚರಂಡಿಗೆ ಅಡ್ಡಲಾಗಿ ಕಲ್ಲು ಹಾಕುವ ಕೆಲಸವೂ ಮಾಡಿಲ್ಲ. ಇದಲ್ಲದೆ ಗ್ರಾಮಸ್ಥರೆಲ್ಲ ಶಾಲೆಯ ಅಕ್ಕಪಕ್ಕದಲ್ಲೇ ಬಹಿರ್ದೆಸೆ ಮಾಡೋದ್ರಿಂದ ಮಕ್ಕಳಿಗೆ ದುರ್ವಾಸನೆ ಬರ್ತಾ ಇದೆ. ಇದರಿಂದ ಮಕ್ಕಳು ಕಂಗಾಲಾಗಿ ಹೋಗಿದ್ದಾರೆ. ಚರಂಡಿ ನೀರೆಲ್ಲ ಸ್ಮೆಲ್ ಬರ್ತೈತಿ. ಭಾಳ ನಮಗೆ ಊಟ ಮಾಡೋಕ್ಕೂ ಒಮ್ಮೆ ತೊಂದರೆ ಆಗುತ್ತಾ. ಪಾಠ ಕೇಳೋ ಮುತ್ತಾಗ ಶಾಲೆ ಹಿಂದೆನ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡಿರ್ತಾರ. ನಮ್ಗೆ ಪಾಠ ಕೇಳೋಕೆ ಒಮ್ಮೆ ಇಂಟ್ರೆಸ್ಟ್ನ ಬರೋದಿಲ್ಲ. ಕಾಂಪೌಂಡ್ ವ್ಯವಸ್ಥೆ ಆಗಬೇಕು, ಗ್ರೌಂಡ್ ವ್ಯವಸ್ಥೆ ಆಗಬೇಕು, ಚರಂಡಿ ವ್ಯವಸ್ಥೆ, ಇವು ಮೇನ್ ಆಗಿ 3 ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ತುಂಬಾ ಸಹಾಯ ಆಗ್ತದ ಅಂತ ಕೇಳ್ಕೊತೀನಿ. ಎಲ್ಲರೂ ಹೇಳ್ತಾರ್ರಿ ಸರ್ಕಾರಿ ಶಾಲೆಗಳು ತುಂಬಾ ಶುಚಿಯಾಗಿರ್ತಾವು, ಸ್ವಚ್ಛಾಗಿರ್ತಾವು, ಸುಂದರವಾಗಿರ್ತಾವ ಅಂತೇಳಿ. ಆದ್ರೆ ನಮ್ಮ ಶಾಲೆ ನೋಡಿದ್ರ ತುಂಬಾ ಗಲೀಜಾಗಿರ್ತೈತ್ರಿ. ನಮ್ಮ ಶಾಲೆ ಮುಂದೆ 2 ಗಟ್ರನ್ನ ದಾಟಿ ಬರ್ಬೇಕ್ರಿ ನಾವು. ಅದರಿಂದ ನಮ್ಗೆ ಎಷ್ಟೋ ಜನ ಒಂದಿಷ್ಟು ಮಂದಿ ನಮ್ಗೆ ಟೀಚರ್ಸ್ ಬರೋ ಮುಂದಾಗ ಅವರಿಗೆ ಸ್ಲಿಪ್ ಆಗಿ ಅವ್ರ ಗಾಡಿಗಳು ಬೀಳ್ಬೋದ್ರಿ, ನಾವು ಬೀಳ್ಬೋದ್ರಿ. ನಾನು ರಿಪಬ್ಲಿಕ್ ನ್ಯೂಸನ್ನು ಡೈಲಿ ನೋಡ್ತೀನಿ. ನಾನು ಜಯಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ. ಇವರು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾರೆ, ಹಾಗೆ ನಮ್ಮ ಶಾಲೆಯ ಸಮಸ್ಯೆಯನ್ನು ನಿವಾರಿಸ್ತಾರೆ ಎಂದು ನಂಬುತ್ತೇನೆ. ಅವರಿಗೆ ಈಗ ಏನಾದರೂ ನಮ್ಮ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೆ ನಾನೊಂದು ಸಲ್ಯೂಟ್ ಹೊಡೆಯುತ್ತೇನೆ ಅಂತ ಹೇಳ್ತೀನಿ.
ಚರಂಡಿ ನೀರು ಮುಂದೆ ಸಾಗದಂತೆ ಪಕ್ಕದ ಹೊಲದವರು ಅಡ್ಡಿ ಮಾಡ್ತಾ ಇದ್ದಾರಂತೆ. ಇನ್ನು ಇದಕ್ಕಾಗಿ ಚರಂಡಿ ನೀರು ಇಂಗಿಸಲು ಇಂಗು ಗುಂಡಿ ಮಾಡಿದ್ದು ಅದು ಕೂಡ ಕಾಮಗಾರಿ ಅರ್ಧಂಬರ್ಧವಾಗಿದೆ. ಶಾಲೆ ಕಾಂಪೌಂಡ್ ಕೂಡ ಕಾಲು ಭಾಗ ಆಗಿದ್ದು ಮುಕ್ಕಾಲು ಭಾಗ ಹಾಗೆ ಉಳಿದಿದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಲಿಖಿತವಾಗಿ ದೂರು ಕೊಟ್ಟರು ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ಮೂಲಭೂತ ಸೌಲಭ್ಯಗಳಿಗಿಂತ ಮುಖ್ಯವಾಗಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಕಂಪೌಂಡ್ ಆಗಬೇಕಾಗಿದೆ. ಸುತ್ತಲಂಪ ಕಂಪೌಂಡ್ ಎಲ್ಲ ಸಲುವಾಗಿ ಏನಪ್ಪ ಅಂದ್ರೆ ಊರಲ್ಲಿರ್ತಕ್ಕಂಥ ಎಲ್ಲವೂ ಏನು ದನಕರುಗಳು ಏನಪ್ಪ ಅಂದ್ರೆ ಇಲ್ಲಿ ಬರ್ತಾ ಇದ್ದಾವೆ ಮತ್ತು ಏನಪ್ಪ ಅದೇ ರೀತಿಯ ತೊಂದರೆ ಆಗ್ತಾ ಇದೆ. ಯಾಕಂದರೆ ನಾವು ಇರ್ತಕ್ಕಂಥ ವಾಹನಗಳು ಕೂಡ ಏನಪ್ಪ ಡ್ಯಾಮೇಜ್ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಇರಲಿಕ್ಕೆ ಹೋಗಿದ್ದಾವೆ. ಅಂಥ ಸಮಸ್ಯೆಗಳು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪ ತಿಳಿಸಿದ್ದೀವಿ ಕಂಪೌಂಡ್ ಮಾಡ್ರಿ ಅಂತೇಳಿ. ಅದು ಕಂಪೌಂಡ್ ಒಂದು ಸೈಡ್ ಏನಪ್ಪ ಕಂಪೌಂಡ್ ಆಗಿದೆ, ಇನ್ನೂ 2 ಸೈಡ್ ಏನಪ್ಪ ಕಂಪೌಂಡ್ ಆಗಬೇಕು. ಮತ್ತು ಏನಪ್ಪ ಅಂದರೆ ಊರಲ್ಲಿರ್ತಕ್ಕಂಥ ನೀರು ಏನಪ್ಪ ಅಂದ್ರೆ ಚರಂಡಿ ನೀರು ಏನಪ್ಪ ಅಂದ್ರೆ ಇಲ್ಲಿ ಊರಿನೊಳಗೆ ಇದ್ದಂಥ ನೀರು ಒಳಗೆ ಬರ್ತಾ ಇದೆ. ಯಾಕಂದರೆ ಅವ್ರು ನಾವು ಕೇಳಿದಾಗ ಏನಪ್ಪ ಅಂದ್ರೆ ಅದು ಬೇರೆ ಕಡೆ ಸ್ಥಳಾಂತರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಿದ್ದಾರೆ. ಅದು ಗಟ್ಟರವನ್ನು ಮಾಡಿ ಕೊಟ್ಟಿದ್ದಾರೆ. ಆ ಗಟ್ಟರಲ್ಲಿ ಮೇಲೆ ಏನಪ್ಪ ಮುಚ್ಚಬೇಕು. ಮುಚ್ಚಲಿಕ್ಕೆ ಅಂದರೆ ಏನಪ್ಪ ಅಂದ್ರೆ ನಮಗೆಲ್ಲ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಇರ್ಬೋದು, ನಮಗೆ ಏನಪ್ಪ ಅಂದ್ರೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ಅದರ ವಾಸನೆ ತಡ್ಕೊಳ್ಳೋಕೆ ಶಕ್ತಿ ಏನಪ್ಪ ಅಂದ್ರೆ ಇರೋದಿಲ್ಲ. ಶಾಲೆ ಪರಿಸರ ಸಂಪೂರ್ಣ ಹದಗೆಟ್ಟಿದ್ದು ಸಂಬಂಧಪಟ್ಟವರು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು. ಇದೀಗ ಸೂಪರ್ 3 ಎಂಟ್ರಿ ಕೊಟ್ಟಾಗಿದೆ. ಎಲ್ಲವೂ ಬದಲಾಗಬೇಕು ಅಷ್ಟೇ. ಇಲ್ಲದಿದ್ರೆ ಸೂಪರ್ 3 ಮಾಂಜಾ ಬೀಳೋದಂತೂ ಗ್ಯಾರಂಟಿ. ನೋಡಿ ಈ ಥರ ಇಲ್ಲಿ ಆಗಬೇಕಾಗಿರೋದು ಏನು ಅಂತ ವೆರಿ ಇಂಪಾರ್ಟೆಂಟ್ ನಮಗೆ. ಈ ಶಾಲೆಗೆ ನೋಡಿ ಒಂದು ಕರೆಕ್ಟಾಗಿ ನೋಡಿ ಹೆಂಗಿದೆ ಸರ್ ಇದು. ಒಂದು 10-25 ವರ್ಷಗಳ ಹಿಂದೆ ಈ ಥರ ಇರ್ತಿತ್ತು. ಈಗಲೂ ಈ ಥರ ಮಾಡ್ತೀರಿ ಅಂತಂದರೆ ಆಮೇಲೆ ಅಲ್ಲಿ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಒಂದು ಒಳ್ಳೆ ಏನಂತಾರೆ ಅದಕ್ಕೆ ಪಿಟ್ ಥರ ಮಾಡಿದರೆ ಪ್ರಾಬ್ಲಮೇ ಇಲ್ಲ. ನಿಮ್ಮಿಂದ ಆಗಲ್ಲ, ನಾವು ಮಾಡಿಸ್ತೀವಿ ರೀ. ನೋಡಿ 3ನೇ ತರಗತಿ 8ನೇ ತರಗತಿ 10ನೇ ತರಗತಿ 270 ಮಕ್ಕಳು ಶಾಲೆ. ನೋಡಿ ಫಸ್ಟ್ ನೀವು ಅಂದ್ಕೊಳ್ಳಿ ವೀಕ್ಷಕರೇ, ಈ 3ನೇ ತರಗತಿ 8ನೇ ತರಗತಿಯಿಂದ 10ನೇ ತರಗತಿ 270 ಮಕ್ಕಳಿರುವ ಶಾಲೆ ಅಂತಂದರೆ SLC ಮಕ್ಕಳು. ಓಕೆ, ನಾವು 2011ರಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಿದ್ವಿ. ಏನು ಅಂತಂದರೆ ನಾವು ಪ್ರತಿಯೊಬ್ಬರಿಗೂ ಕೂಡ 25 ಲೀಟರ್ ಶುದ್ಧ ಕುಡಿಯುವ ನೀರು ಕೊಡ್ತೀವಿ ಅಂತ ಅಫಿಡವಿಟ್ ಇದೆ ಈಗಲೂ ಸುಪ್ರೀಂ ಕೋರ್ಟಲ್ಲಿ. ಒಳಗೋಗ್ಬಿಡ್ತಾರೆ ಕೆಲವರೆಲ್ಲ. ಆಮೇಲೆ ಶಾಲೆಯಲ್ಲಿ ಒಳ್ಳೆ ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರು ಕೊಡ್ತೀವಿ ಅಂತ ಇದೆ. ಸುಳ್ಳು ಹೇಳಿದ್ದೀವಿ ನಾವು ಸುಪ್ರೀಂ ಕೋರ್ಟ್ಗೆ. ಚಾಟಿ ಬೀಸಿದ್ರೆ ಸತ್ತೋಗ್ಬಿಡ್ತೀರ ನೀವೆಲ್ಲ. ಆಮೇಲೆ ಹೆಣ್ಣು ಮಕ್ಕಳು ಆ ಭಾಗದಿಂದ ಬರ್ತಾ ಇದ್ದಾವೆ ಸ್ಕೂಲ್ಗೆ. SLC ಮಕ್ಕಳು ಅಂದರೆ ಪ್ರೌಢಾವಸ್ಥೆಗೆ ಬರ್ತಾ ಇರೋಂಥ ಮಕ್ಕಳು. ಅವ್ರಿಗಂತೂ ನೀವು ಶೌಚಾಲಯ ಕೊಡಲೇಬೇಕು. ಈ ಥರ ಮಾಡ್ತೀರಿ. ಆಮೇಲೆ ಗ್ರಾಮಸ್ಥರು ಬಂದು ಬಹಿರ್ದೆಸೆ ಮಾಡ್ತಾರೆ ಬಾಂಬಿಡಿಯಲ್ಲಿ. ಬೇರೆಲ್ಲೂ ಜಾಗ ಸಿಕ್ಕಿಲ್ವ ನಿಮಗೆ? ಅವ್ರಿಗೊಂದು ಟಾಯ್ಲೆಟ್ ಇಲ್ವಾ ಅಲ್ಲಿ, ಸಾರ್ವಜನಿಕ ಟಾಯ್ಲೆಟು? ಶಾಲೆ ಬೇಕಿತ್ತ? ಆ ಮುದುಕಪ್ಪನಿಗೆಲ್ಲ ಒಂದು ಸ್ವಲ್ಪ ತಲೆಯಲ್ಲಿ ಜ್ಞಾನ ಇಲ್ವಾ? ಅಲ್ಲಿ ಮಕ್ಕಳು ಇರ್ತವೆ, ಅಲ್ಲಿ ಮಾಡಬಾರ್ದು, ವಾಸನೆ ಬರ್ತದೆ. ಅಲ್ಲೇ ಬಂದ ಮೂಗು ಮುಚ್ಕೊಂಡು ಪಾಠ ಕೇಳುವಂಥ ಪರಿಸ್ಥಿತಿ ಉಂಟಾಗಿದೆ. ಬನ್ನಿ ನಾನು ಇದರ ಬಗ್ಗೆ ರತ್ನ PDO ನೀರಳಕೇರಿ, MS ಬಡದಾನಿ BO, ವಿವೇಕಾನಂದ DDPI, ಭೀಮಸೇನ B ಚಿಮ್ಮನಕಟ್ಟಿ, ಬಾದಾಮಿ ಶಾಸಕರು. ಶಶಿಧರ್ ಕುರೇರ್ ಇದ್ದಾರೆ CO. ಈಸ್ ಎ ಗ್ರೇಟ್ ಮ್ಯಾನ್, ಗ್ರೇಟ್ ಆಫೀಸರ್. ಶಶಿಧರ್ ಕುರೇರ್ ನಮಗೊಂದು 50 ಪ್ರೋಗ್ರಾಮ್ಗಳಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ನನಗೂ ಸ್ವಲ್ಪ ಧೈರ್ಯ ಬಂತಪ್ಪ ಈಗ. ಜಿಲ್ಲಾಧಿಕಾರಿ KM ಜಾನಕಿ ಮೇಡಮ್ ಇದ್ದಾರೆ. ಜಾನಕಿ ಮೇಡಮನ್ನು ನೋಡುವಾಗಲೂ ಗೊತ್ತಾಗುತ್ತೆ ಅವರು ಕೂಡ ಭಾಳ ಕಷ್ಟಪಟ್ಟ ಮೇಲೆ ಬಂದಂಥವ್ರು. ಹಾಗಿರುವಾಗ ಆ ಶಾಲೆಗೆ ಏನಾದರೂ ಒಂದು ವ್ಯವಸ್ಥೆ ಆದಿತ್ತು. ಅದಕ್ಕಿಂತ ಹೆಚ್ಚಾಗಿ MS ಬಡದಾನಿ ಆ್ಯಂಡ್ PC ಗದ್ದಿಗೌಡರು ಸಂಸದರು ಇದ್ದಾರೆ ಇವರು. ಬಾಗಲಕೋಟೆ RB ತಿಮ್ಮಾಪುರ ಬಾಗಲಕೋಟೆ ಉಸ್ತುವಾರಿ ಸಚಿವರು. ಓಕೆ, ನಮ್ಮ ರಿಪೋರ್ಟರ್ ಜೊತೆ ಮಾತಾಡ್ತೀನಿ. ಎಲ್ಲಿದ್ದಾರೆ ರಿಪೋರ್ಟ್ರ್ ಈಗ? DC ಆಫೀಸಲ್ಲಿದ್ದಾರೆ. DC ಆಫೀಸಲ್ಲಿ ಅಲ್ಲಿ ಕುರೇರ್ ಕೂಡ ಇರ್ತಾರೆ, ಶಶಿಧರ್ ಕುರೇರ್ ಇರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ. ಬನ್ನಿ ಒಂದು ಮ್ಯಾಜಿಕ್ ಮಾಡೋಣ ಇವತ್ತು. ಅಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು ಅಂತೇಳಿ. ಅದಕ್ಕಿಂತ ಮೊದಲು ನಮ್ಮ ರಿಪೋರ್ಟ್ರ್ ಹತ್ರ ನಾನು ಮಾಹಿತಿ ಕೇಳ್ಕೊತೀನಿ ಏನೆಲ್ಲ ಆಗಬೇಕಾಗಿರೋದು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್.